ಮಾಯಿ ಮಾಯಾ ಮಾಯಿ ಮಾಯಂ ಮಾಯಿ ಮಾಯಾಮಯಂ ಮಯಂ ಮಯ ಮಾಯಾಮಯ ಮಹಾ ಮಾಯ ಮಾಯಂ ನಮಾಮ್ಯಹಂ. ಆಸೇತೋ ರಾತುಷಾರಾದ್ರೇರ್ ಯೋ ದಿಶೋ ಜಿತವನ್ಮೋಹ ಸತ್ಯಚಾರ ಗುರುಪಾತು ಯತೀಂದ್ರೇರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೋಮಿಂದ. ಶ್ಲೋಕದ ಅರ್ಥ ಹೇಳಬೇಕು ಅಂತ ಕೇಳ್ತಾರೆ, ಸುಮ್ಮನೆ ಓದ್ದಷ್ಟೇ. ವ್ಯಾಸರಾಜರು ನ್ಯಾಯಾಮೃತ ಗ್ರಂಥವನ್ನು ನೀಡಿ ಪರಮೋಪಕಾರ ಮಾಡಿದ್ದಾರೆ. ಚಂದ್ರಿಕಾ, ತರ್ಕತಾಂಡವ ಗ್ರಂಥಗಳನ್ನು. ಮಾಯಿನಃ ಮಾಯಿ ಮಾಯಿ ಮಾಯಾವಾದಿಗಳ ಮಾಯಾ ಅನಿರ್ವಚನೀಯವಾದ ಮಾಯಾ. ಮಾಯಿ ಮಾಯಾವಾದಿಗಳು ಅವರ ಮಾಯಾ ಅನಿರ್ವಚನೀಯವಾದ ಮಾಯಾ. ಅದನ್ನು ಮಾಯಿ ಮಾಯಿ ಅಂದರೆ ಪರಮಾತ್ಮ, ಮಾಯಿನಂತೂ ಮಹೇಶ್ವರಂ. ಮಾಯಿ ಅಂದರೆ ಪರಮಾತ್ಮ. ಆ ಪರಮಾತ್ಮನನ್ನು ನಿಮಿತ್ತ ಮಾಡಿಟ್ಟುಕೊಂಡು ಮಾಯಾ ಅಂದರೆ ನಿಷೇಧ. ಮಾಯಾ ಅನ್ನುವ ಶಬ್ದಕ್ಕೆ ನಿಷೇಧ ಅಂತೂ ಅರ್ಥ ಇದೆ. ಈ ಪರವಾದಿಗಳ ವಿಮರ್ಶೆಯನ್ನು ಮಾಡಿದ್ದು ಸ್ವಂತ ಅಲ್ಲ, ಅದು ಗುರುಗಳ ಅನುಗ್ರಹದಿಂದ ಅಂತ ತೋರಿಸಲಿಕ್ಕೆ ಗುರುಗಳ ಪಾದುಕೆಯ ಮೇಲೆ ಪುಷ್ಪವೃಷ್ಟಿ ಆಗ್ತಾ ಇದೆ. ಮಾಯಿ ಮಾಯಾ ಮಾಯಿ ಮಾಯಂ. ಮಾಯಾವಾದಿಗಳ ಮಾಯೆಯನ್ನು ಮಾಯಿಯಾದ ಪರಮಾತ್ಮನ ವಾಕ್ಯಗಳಿಂದಲೇ, ಸೂತ್ರಕಾರಾದಿಗಳ ವಾಕ್ಯದಿಂದಲೇ, ಭಾಗವತ ಭಾರತಾದಿಗಳಿಂದಲೇ, ಉಪನಿಷದಾದಿಗಳಿಂದಲೇ ನಿಷೇಧ ಮಾಡಿದವರು. ಮಾಯಿ ಮಾಯಾಮಯಂ ಮಯಂ. ಮಾಯಿ ಪರಮಾತ್ಮ, ಮಾ ಲಕ್ಷ್ಮಿ, ಇವರಿಬ್ಬರಿಂದ ಆಯಾ ಜನ್ಮಲಾಭವನ್ನು ಪಡೆದವರು ಮಧ್ವಾಚಾರ್ಯರು. ಮಾಯಿ ಮಾ ಆಯ, ಮಾಯಿ ಮಾಯಾ. ಅವರೇ ಆ ಸಮಂತಾತ್ ಮಯ ಪ್ರಧಾನವಾಗಿ ಉಳ್ಳಂಥವರು ಮಾಯಿ ಮಾಯಾ ಮಯ. ಯಾಕೆಂದರೆ ಮಾಯಿಯಾದ ಪರಮಾತ್ಮನ ವಚನಗಳಿಂದ, ಸೂತ್ರಕಾರರ ವಚನಗಳಿಂದ ಮಾತ್ರ ಅದ್ವೈತ ಮತ ನಿರಾಕರಣ ಮಾಡಲಿಲ್ಲ. ಅದನ್ನು ಮಾಡಲಿಕ್ಕೆ ಆಗುವುದೂ ಇಲ್ಲ. ಶ್ರೀಮದಾಚಾರ್ಯರ ವಾಕ್ಯಗಳು ಬೇಕೇ ಬೇಕು. ಹೀಗಾಗಿ ಮಾಯಿ ಮಾ ಇವರಿಬ್ಬರಿಂದ ಆಯಾ ಜನ್ಮಲಾಭ ಪಡೆದ, ಸತ್ತಾಲಾಭ ಪಡೆದ ಮಧ್ವಾಚಾರ್ಯರು ಅವರೇ ಆ ಸುತ್ತಮುತ್ತ ಇವರಿಗೆ ಖಂಡನ ಮಾಡುವುದಕ್ಕೆ ಬೇಕಾದ ವಿಷಯಗಳನ್ನು ಒದಗಿಸುವುದಕ್ಕೆ ಮಯ ಪ್ರಧಾನವಾಗಿ ಇದ್ದದ್ದರಿಂದ ಮಾಯಿ ಮಾಯಾ ಮಯ ವ್ಯಾಸರಾಜರು. ಮಾಯಿ ಮಾಯಾ ಮಯಂ ಮಯಂ ಮಂ ಜ್ಞಾನಂ ವ್ಯಾಪಯತಿ. ವಿಜೇಂದ್ರರು, ವಾದಿರಾಜರು ಮೊದಲಾದವರಿಗೆಲ್ಲ ಪಾಠ ಪ್ರವಚನವನ್ನು ಮಾಡಿ ಜ್ಞಾನದಾತರೂ ಆದವರು. ಆದ್ದರಿಂದ ಮಯಂ ಮಯ ಮಾಯಾಮಯ ಮಯ. ಬರೀ ಕೆಲವರೆಲ್ಲ ಪಾಠ ಪ್ರವಚನ ಮಾಡ್ತೀವಿ ಅಂಥೇಳಿ ಪೂಜಾ ಗೀಜ ಮಾಡುವುದೇ ಇಲ್ಲ. ಎರಡೂ ಮಾಡಬೇಕು. ಕರ್ಮಣ ಜ್ಞಾನ ಮಾತನೋತಿ. ಪಾಠ ಪ್ರವಚನ ಮಾಡಲೇಬೇಕು. ವಿಶೇಷವಾಗಿ ಅದಕ್ಕೆ ಅಂಗವಾಗಿ ಕರ್ಮಗಳನ್ನು ಮಾಡಬೇಕು. ವ್ಯಾಸರಾಜರು ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನವನ್ನು ಹೇಗೆ ಮಾಡ್ತಿದ್ರೋ, ನಿತ್ಯದಲ್ಲಿ ಗೋಪಾಲಕೃಷ್ಣ ದೇವರ ಪೂಜೆಯನ್ನು ಬಿಟ್ಟಿಲ್ಲ ಒಂದು ದಿವಸವೂ ಕೂಡ. ಗೋಪಾಲಕೃಷ್ಣನ ಪೂಜೆಯನ್ನು ತಪ್ಪದೇ ಮಾಡ್ತಾ ಇದ್ರು. ಮಯ ಮಾಯಾಮಯ ಮಹಾಮಾಯ ಮಾಯಂ. ಮಯ ಅಂದರೆ ಜ್ಞಾನಪ್ರದ. ಅಂತಹ ಮಯ ಮಾಯಾಮಯ ಮಯ ಮಯಾಸುರ, ಅವನ ಮಾಯಾ ಅವನದೇ ಆದ ಒಂದು ವಿಶಿಷ್ಟ ಶಕ್ತಿ. ಅದರಿಂದ ನಿರ್ಮಿತವಾಗಿರತಕ್ಕಂಥದ್ದು ರಾಜಸೂಯದ ಸಭಾಮಂಟಪ. ಆ ರಾಜಸೂಯ ಸಭಾಮಂಟಪವನ್ನು ಮಯಾಸುರನಿಗೆ ಹೇಳಿ, ಆ ಖಾಂಡವಧಾನದ ಪ್ರಸಂಗದಲ್ಲಿ ಅವನು ಶರಣಾಗತನಾಗಿ ಬಂದಾಗ ಅವನಿಗೆ ಹೇಳಿ ಅದನ್ನು ಮಾಡಿಸಬೇಕು ಅಂತ ಗಟ್ಟಿ ಸಂಕಲ್ಪ ಮಾಡಿದವ ಯಾರು? ಕೃಷ್ಣ. ಮಯ ಮಾಯಾಮಯ ಮಯನ ಮಾಯಾಮಯವಾದ ರಾಜಸೂಯ ಸಭಾಮಂಟಪವನ್ನು ಮಾಡಿಸಬೇಕೆಂಬ ವಿಷಯದಲ್ಲಿ ಮಾಯಾ ಇಚ್ಛಾ ಮಾಡಿದವನು ಶ್ರೀಕೃಷ್ಣ. ಮಯ ಮಾಯಾಮಯ ಮಹಾಮಾಯ ಅಂದರೆ ಯಾರಾದರೂ? ಕೃಷ್ಣ. ಅಂತಹ ಕೃಷ್ಣನ ವಿಷಯದಲ್ಲಿ, ಕೃಷ್ಣ ಪೂಜಾ ವಿಷಯ ಇತಿ ಯಾವತ್, ಕೃಷ್ಣನ ಪೂಜಾ ವಿಷಯದಲ್ಲಿ ಮಾಯಾ ಅಂದರೆ ಇಚ್ಛಾ, ಉತ್ಕಟವಾದ ಇಚ್ಛೆಯುಳ್ಳವರು ವ್ಯಾಸರಾಜರು. ಆದ್ದರಿಂದ ಗೋಪಾಲಕೃಷ್ಣ ಪೂಜಾ ವಿಷಯಕ ಜ್ಞಾನೇಚ್ಛಾದಿವಂತಂ ತದುತ್ಸುಕಮಿತಿ ಯಾವತ್. ಹಾಗಾದರೆ ಅಂತಹ ವ್ಯಾಸರಾಜರಿಗೆ ನಮಸ್ಕಾರ ಅನ್ನೋದನ್ನು ಮಾಯಿ ಮಾಯಾ ಮಾಯಿ ಮಾಯಂ ಮಾಯಿ ಮಾಯಾಮಯಂ ಮಯಂ ಮಯ ಮಾಯಾಮಯ ಮಹಾ ಮಾಯ ಮಾಯಂ ನಮಾಮ್ಯಹಂ. ಇದನ್ನು ಕುಳಿತು ಬರೆದದ್ದಲ್ಲ. ಗದ್ವಾಲದಲ್ಲಿ ಒಬ್ಬರ ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ, ಸಚೇಲ ಮಾಡುವಾಗ ದೇವರನ್ನ ಪೆಟ್ಟಿಗೆಯನ್ನು ಬಿಚ್ಚುತ್ತಾ ಈ ಶ್ಲೋಕವನ್ನು ಹೇಳ್ತಾ ಹೋದದ್ದು, ಹಿಂದೆ ಅದನ್ನು ಟೈಪ್ ಮಾಡ್ತಾ ಹೋದರು. ಗುರುಗಳೇ ಒಳಗೆ ನಿಂತು ಇದನ್ನು ನುಡಿಸಿದ್ದು ಅಂತ